ಎಲ್ಲರಿಗೂ ನಮಸ್ಕಾರ ಮತ್ತು ಪ್ಲಂಬಿಂಗ್ ಟ್ರೇಡ್ನ ಈ ಮಾಡ್ಯೂಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ನೀರಿನ ಮೀಟರ್ ಮತ್ತು ವಾಶ್ ಬೇಸಿನ್ ಅನ್ನು ಸ್ಥಾಪಿಸಲಿದ್ದೇವೆ. ಉದ್ದೇಶಗಳು: ಈ ವಿಡಿಯೋದ ಅಂತ್ಯದ ವೇಳೆಗೆ ನೀವು ಕಲಿಯುವುದೇನೆಂದರೆ ನೀರಿನ ಮೀಟರ್ ಸ್ಥಾಪನೆಗೆ ತಾಂತ್ರಿಕ ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಳ್ಳುವುದು, ದೇಶೀಯ ನೀರು ಸರಬರಾಜಿನಲ್ಲಿ ನೀರಿನ ಮೀಟರ್ ಅನ್ನು ಸ್ಥಾಪಿಸುವುದು, ವಾಶ್ ಬೇಸಿನ್ ಅನ್ನು ಸ್ಥಾಪಿಸುವುದು. ಇದನ್ನು ಮಾಡಲು ಅಗತ್ಯವಿರುವ ಉಪಕರಣಗಳು ಮತ್ತು ಯಂತ್ರೋಪಕರಣಗಳನ್ನು ನಾವು ಸಂಗ್ರಹಿಸೋಣ. ಪೈಪ್ ರೆಂಚ್ 1, ಟ್ಯಾಪ್ ಸೆಟ್ 1, ಡೈ ಸೆಟ್ 1, ಬಾಲ್ ಪೀನ್ ಹ್ಯಾಮರ್ 1, ಕೋಲ್ಡ್ ಚೀಸೆಲ್ 1, ಸ್ಪ್ಯಾನರ್ ಸೆಟ್ 1, ಸ್ಕ್ರೂ ಡ್ರೈವರ್ 1, ಹ್ಯಾಕ್ಸಾ 1, ಮೆಜರಿಂಗ್ ಟೇಪ್ 1, ಶಾವೆಲ್ 1, ಸ್ಪೇಡ್ 1, ಕ್ರೋಬಾರ್ 1, ಟ್ರಾವೆಲ್ 1, ಡ್ರಿಲ್ಲಿಂಗ್ ಮಷೀನ್ 1, ಚೀಸೆಲ್ 1, ಡಬಲ್ ಎಂಡೆಡ್ ಸ್ಪ್ಯಾನರ್ 1, ಹ್ಯಾಮರ್ 1, ಪೋಕರ್ 1, ಸ್ಪಿರಿಟ್ ಲೆವೆಲ್ 1, ವಾಟರ್ ಟ್ಯೂಬ್ ಲೆವೆಲ್ 1, ಪ್ಲಮ್ ಬಾಬ್ 1, ವಾಟರ್ ಪಂಪ್ ಪ್ಲೈಯರ್ 1, ಸ್ಟ್ರೇಟ್ ಎಡ್ಜ್ 1, ಮಾರ್ಟರ್ ಪ್ಯಾನ್ 1, ಪೈಪ್ ವೈಸ್ 1, ಸ್ಯಾಡಲ್ ಪೀಸ್ ಅಗತ್ಯವಿರುವಷ್ಟು, ಗನ್ ಮೆಟಲ್ ಫೆರೂಲ್ ಅಗತ್ಯವಿರುವಷ್ಟು, ಯೂನಿಯನ್ ಅಗತ್ಯವಿರುವಷ್ಟು, ಎಲ್ಬೋ ಪಿವಿಸಿ ಅಗತ್ಯವಿರುವಷ್ಟು, ಗೇಟ್ ವಾಲ್ವ್ ಅಗತ್ಯವಿರುವಷ್ಟು, ಪಿವಿಸಿ ಪೈಪ್ ಅಗತ್ಯವಿರುವಷ್ಟು, ವಾಟರ್ ಮೀಟರ್ ಅಗತ್ಯವಿರುವಷ್ಟು, ರಬ್ಬರ್ ವಾಷರ್ ಅಗತ್ಯವಿರುವಷ್ಟು, ಥ್ರೆಡ್ ಸೀಲ್ ಮಟೀರಿಯಲ್ ಅಗತ್ಯವಿರುವಷ್ಟು, ಸಾಲ್ವೆಂಟ್ ಸಿಮೆಂಟ್ ಅಗತ್ಯವಿರುವಷ್ಟು, ಜಿಐ ಪೈಪ್ ಅಂಡ್ ಫಿಟ್ಟಿಂಗ್ಸ್ ಅಗತ್ಯವಿರುವಷ್ಟು, ವಾಶ್ ಬೇಸಿನ್ ವಿತ್ ಆಕ್ಸೆಸರೀಸ್ ಅಗತ್ಯವಿರುವಷ್ಟು, ವೈಟ್ ಸಿಮೆಂಟ್ ಅಗತ್ಯವಿರುವಷ್ಟು. ನಾವು ಸ್ಥಾಪಿಸುವ ಬಗ್ಗೆ ತಿಳಿದುಕೊಳ್ಳುವ ಮೊದಲು ನೀರಿನ ಮೀಟರ್ ಅನುಸ್ಥಾಪನೆಗೆ ತಾಂತ್ರಿಕ ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಳ್ಳೋಣ. ನೀರಿನ ಮೀಟರ್ಗಳನ್ನು ಹರಿವಿನ ಸರಿಯಾದ ದಿಕ್ಕಿನಲ್ಲಿ ಅಳವಡಿಸಬೇಕು ಮತ್ತು ಸರಣಿ ಸಂಖ್ಯೆಯನ್ನು ವೀಕ್ಷಿಸಲು ಸುಲಭವಾದ ಗೋಚರತೆಯನ್ನು ಅನುಮತಿಸಲು ಸ್ಥಾನದಲ್ಲಿರಿಸಬೇಕು. ಮೀಟರ್ನ ಸರಿಯಾದ ಕಾರ್ಯನಿರ್ವಹಣೆಗೆ ನೀರಿನ ಮೀಟರ್ಗೆ ಸರಿಹೊಂದುವ ಪೈಪ್ನ ಉದ್ದವು ಸಂಪೂರ್ಣವಾಗಿ ನೀರಿನಿಂದ ತುಂಬಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಮೀಟರ್ನ ಅಪ್ಸ್ಟ್ರೀಮ್ಗೆ ಮತ್ತು ಕೆಳಗೆ ಅವಶ್ಯಕವಾಗಿದೆ. ರಕ್ಷಣಾತ್ಮಕ ಪೆಟ್ಟಿಗೆಯಲ್ಲಿ ಅಥವಾ ಆವರಣದಲ್ಲಿ ನೀರಿನ ಮೀಟರ್ಗಳನ್ನು ಸ್ಥಾಪಿಸುವುದು ಸಂಭಾವ್ಯ ಹಾನಿಯ ವಿರುದ್ಧ ಭೌತಿಕ ರಕ್ಷಣೆಯನ್ನು ಒದಗಿಸುತ್ತದೆ. ನೀರಿನ ಮೀಟರ್ಗಳನ್ನು ಹೊರತೆಗೆಯುವ ಬಿಂದುವಿಗೆ ಸಾಧ್ಯವಾದಷ್ಟು ಹತ್ತಿರ ಸ್ಥಾಪಿಸಬೇಕು. ದೇಶೀಯ ನೀರು ಸರಬರಾಜಿನಲ್ಲಿ ನೀರಿನ ಮೀಟರ್ ಅನ್ನು ಸ್ಥಾಪಿಸಲು ನಾವು ಕಲಿಯೋಣ. ನೀರಿನ ಒಳಹರಿವು ಮತ್ತು ಹೊರಹರಿವಿನ ಮೇಲೆ ಸ್ಟಾಪ್ ಕಾಕ್ ಅಥವಾ ಗೇಟ್ ವಾಲ್ವ್ ಅನ್ನು ಸರಿಪಡಿಸಿ. ಮೀಟರ್ ಸ್ಥಳವು ನೀರಿನ ಹರಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಸ್ಟಾಪ್ ಕಾಕ್ ಅನ್ನು ಮುಚ್ಚಿ. ನೀರಿನ ಮೀಟರ್ನ ಉದ್ದ ಮತ್ತು ನೀರಿನ ಮೀಟರ್ ಅನ್ನು ಸ್ಥಾಪಿಸಿದ ಎರಡೂ ಒಕ್ಕೂಟಗಳು ಅಥವಾ ಸಂಪರ್ಕ ಬಿಂದುಗಳ ನಡುವಿನ ಅಂತರವನ್ನು ಅಳೆಯಿರಿ. ರೆಂಚ್ ಅನ್ನು ಬಳಸಿಕೊಂಡು ಕೊಳವೆಗಳಿಗೆ ಒಕ್ಕೂಟವನ್ನು ಬಿಗಿಗೊಳಿಸಿ. ಎರಡೂ ಒಕ್ಕೂಟಗಳ ನಡುವೆ ನೀರಿನ ಮೀಟರ್ ಅನ್ನು ಸ್ಥಾನದಲ್ಲಿ ಹಿಡಿದಿಟ್ಟುಕೊಳ್ಳಿ. ಹರಿವಿನ ದಿಕ್ಕಿನ ಪ್ರಕಾರ ನೀರಿನ ಮೀಟರ್ ಅನ್ನು ಇರಿಸಿ ಮತ್ತು ನೀರಿನ ಮೀಟರ್ನಲ್ಲಿ ಬಾಣದ ಗುರುತುಗಳೊಂದಿಗೆ ಜೋಡಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮೀಟರ್ನ ಒಂದು ಬದಿಯಲ್ಲಿ ಮೃದುವಾದ ಚರ್ಮ ಅಥವಾ ರಬ್ಬರ್ ವಾಷರ್ ಅನ್ನು ಇರಿಸಿ. ಜೋಡಣೆಗೆ ಅಡಿಕೆ ಸ್ಕ್ರೂ ಮಾಡಿ. ಸ್ಪ್ಯಾನರ್ ಅಥವಾ ಒಂದು ಜೊತೆ ಗಟ್ಟಿಯಾಗಿ ಜೋಡಿಸುವ ನಟ್ಟನ್ನು ಬಿಗಿಗೊಳಿಸಿ. ಹೊಂದಾಣಿಕೆ ರೆಂಚ್. ಔಟ್ಲೆಟ್ ಮತ್ತು ಇನ್ಲೆಟ್ ಕವಾಟವನ್ನು ತೆರೆಯಿರಿ. ಸೋರಿಕೆಗಾಗಿ ಕೀಲುಗಳನ್ನು ಪರಿಶೀಲಿಸಿ ಮತ್ತು ನೀರಿನ ಮೀಟರ್ ಎಂದು ಖಚಿತಪಡಿಸಿಕೊಳ್ಳಿ. ನೀರಿನ ಮೀಟರ್ ಅನ್ನು ಸಮತಲ ಪೈಪ್ನ ಉದ್ದಕ್ಕೂ ಇರಿಸಬೇಕು. ಅಲ್ಲಿ ಪೈಪ್ನ ವ್ಯಾಸದ 10 ಪಟ್ಟು ಅಪ್ಸ್ಟ್ರೀಮ್ ಮತ್ತು 5 ಪಟ್ಟು ಪೈಪ್ ವ್ಯಾಸವು ಹರಿವಿನ ಅಡಚಣೆಗಳಿಂದ ಮುಕ್ತವಾಗಿರಬೇಕು. ಈ ದೂರದಲ್ಲಿ ಯಾವುದೇ ಪೈಪ್ ಬಾಗುವಿಕೆಗಳು, ಫಿಟ್ಟಿಂಗ್ಗಳು ಅಥವಾ ಕವಾಟಗಳು ಇರಬಾರದು. ವಾಶ್ ಬೇಸಿನ್ ಅನ್ನು ಸ್ಥಾಪಿಸುವುದನ್ನು ನೋಡೋಣ.
ರಾಗ ಬೋಲ್ಟ್ ಸ್ಥಾನವನ್ನು ಗುರುತಿಸಿ, ಇದರಿಂದ ಅದು ನೆಲದ ಮಟ್ಟದಿಂದ 800 ಮಿಲಿಮೀಟರ್. ರಾಗ್ ಬೋಲ್ಟ್ ಅನ್ನು ಸರಿಪಡಿಸಲು ಗುರುತಿಸಲಾದ ಸ್ಥಾನವನ್ನು ಡ್ರಿಲ್ ಮಾಡಿ. ಸೂಕ್ತವಾದ ದೂರದಲ್ಲಿ ರಾಗ್ ಬೋಲ್ಟ್ ಅನ್ನು ಸರಿಪಡಿಸಿ. ರಚನಾತ್ಮಕ ರಫ್ ಇನ್ ಆಯಾಮಗಳ ಪ್ರಕಾರ ಗೋಡೆಯ ಬ್ರಾಕೆಟ್ ಅನ್ನು ಸ್ಥಾಪಿಸಿ ಮತ್ತು ಬ್ರಾಕೆಟ್ ಸಮತಟ್ಟಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಈಗ ಡ್ರೈನ್ ಅನ್ನು ಜೋಡಿಸುವುದರ ಮೇಲೆ ಕೇಂದ್ರೀಕರಿಸಿ. ಡ್ರೈನ್ ಅನುಸ್ಥಾಪನೆಯ ಸುಲಭಕ್ಕಾಗಿ ಬೌಲ್ ಅನ್ನು ಅದರ ಹಿಂಭಾಗದಲ್ಲಿ ಇರಿಸಿ. ತೋರಿಸಿರುವಂತೆ ಉಳಿದ ಘಟಕಗಳನ್ನು ಜೋಡಿಸಿ. ತಯಾರಕರ ಸೂಚನೆಗಳ ಪ್ರಕಾರ ನಲ್ಲಿಗಳು ಮತ್ತು ಐಚ್ಛಿಕ ಸೋಪ್ ಕವಾಟಗಳನ್ನು ಸ್ಥಾಪಿಸಿ. ಮುಂದಿನ ಹಂತವು ಬೌಲ್ ಅನ್ನು ಬ್ರಾಕೆಟ್ ಮತ್ತು ಗೋಡೆಯ ಮೇಲೆ ಜೋಡಿಸುವುದು. ಬೌಲ್ ಅನ್ನು ಸಂಪೂರ್ಣವಾಗಿ ಗೋಡೆಯ ಆವರಣದ ಮೇಲೆ ಕೂರಿಸಲಾಗಿದೆ ಮತ್ತು ಎ ಬಿಂದುವಿನಲ್ಲಿ ಗೋಡೆಗೆ ಸುರಕ್ಷಿತವಾಗಿ ಜೋಡಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಬೌಲ್ ಅನ್ನು ಗೋಡೆಯ ಆವರಣದ ಮೇಲೆ ಇರಿಸಿ ಮತ್ತು ಬೌಲ್ನ ಹಿಂಭಾಗವನ್ನು ದೃಢವಾಗಿ ಒತ್ತಿರಿ. ಬೌಲ್ನ ಫ್ಲೇಂಜ್ ಅನ್ನು ಗೋಡೆಯ ಬ್ರಾಕೆಟ್ ಲಿಪ್ ನಲ್ಲಿ ಇರಿಸಲು ಬೌಲ್ ಸಮತಟ್ಟಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಅನುಸ್ಥಾಪಕವು ಹೇಳಿದಂತೆ ರಫಿನ್ ಅವಶ್ಯಕತೆಗೆ ಅನುಗುಣವಾಗಿ ಫಾಸ್ಟ್ನರ್ ಗಳನ್ನು ಬಳಸಿಕೊಂಡು ಗೋಡೆಯ ಆಂಕರ್ ಗಳಿಗೆ ಬೌಲ್ ಅನ್ನು ಸುರಕ್ಷಿತಗೊಳಿಸಿ. ಮುಂದೆ ನಾವು ಸ್ಟ್ರೈನರ್ ಮತ್ತು ಬಾಟಲ್ ಟ್ರ್ಯಾಪ್ ಅನ್ನು ಸರಿಪಡಿಸುತ್ತೇವೆ. ಪಿ ಟ್ರ್ಯಾಪ್. ಡ್ರೈನ್ ಕ್ಯಾಪ್ ಅನ್ನು ಮುಂಭಾಗ ಮತ್ತು ಹಿಂದೆ ಲೇಬಲ್ ಮಾಡಲಾಗಿದೆ. ಮುಂಭಾಗವು ಬಳಕೆದಾರರನ್ನು ಎದುರಿಸುತ್ತಿದೆ ಮತ್ತು ಡ್ರೈನ್ ಕ್ಯಾಪ್ನ ಮೇಲ್ಭಾಗವು ಬಳಕೆದಾರರಿಂದ ದೂರದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ಬಾಟಲ್ ಟ್ರ್ಯಾಪ್ನ ಒಳಹರಿವನ್ನು ಬೇಸಿನ್ಗೆ ಮತ್ತು ಬಾಟಲ್ ಟ್ರ್ಯಾಪ್ನ ಔಟ್ಲೆಟ್ ಅನ್ನು ಡ್ರೈನ್ ಲೈನ್ಗೆ ಸಂಪರ್ಕಿಸಿ. ಪಿಲ್ಲರ್ ಟ್ಯಾಪ್ ತ್ಯಾಜ್ಯದೊಂದಿಗೆ ವಾಶ್ ಬೇಸಿನ್ ಅನ್ನು ಜೋಡಿಸಿ. ಜೋಡಣೆ, ರಬ್ಬರ್ ಪ್ಲಗ್ ಮತ್ತು ಚೈನ್. ರಾಗ್ ಬೋಲ್ಟ್ ನಲ್ಲಿ ವಾಶ್ ಬೇಸಿನ್ ಅನ್ನು ಆರೋಹಿಸಿ. ಹೊಂದಿಕೊಳ್ಳುವ ಕನೆಕ್ಟರ್ನೊಂದಿಗೆ ಪಿಲ್ಲರ್ ಟ್ಯಾಪ್ಗೆ ಸರಬರಾಜು ಮಾರ್ಗವನ್ನು ಸಂಪರ್ಕಿಸಿ ಮತ್ತು ಬಾಟಲ್ ಟ್ರ್ಯಾಪ್ ಅನ್ನು ಸಂಪರ್ಕಿಸಿ. ಬಾಟಲ್ ಟ್ರ್ಯಾಪ್ ಅನ್ನು ನೆಲದ ಬಲೆಗೆ ಅಥವಾ ಅರೆ ವೃತ್ತಾಕಾರದ ತೆರೆದ ಡ್ರೈನ್ಗೆ ಸಂಪರ್ಕಿಸಿ. ಅಂತಿಮವಾಗಿ ವಾಶ್ ಬೇಸಿನ್ ಅನ್ನು ಗೋಡೆಗೆ ಸರಿಯಾಗಿ ಜೋಡಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಅದರ ಕಾರ್ಯನಿರ್ವಹಣೆಯನ್ನು ಪರೀಕ್ಷಿಸಿ ಮತ್ತು ಸೋರಿಕೆಗಳು ಅಥವಾ ಬ್ಲಾಕ್ಗಳನ್ನು ಪರಿಶೀಲಿಸಿ. ಈ ವಿಡಿಯೋದಲ್ಲಿ ನಾವು ಕಲಿತಿರುವುದೇನೆಂದರೆ, ನೀರಿನ ಮೀಟರ್ ಸ್ಥಾಪನೆಗೆ ತಾಂತ್ರಿಕ ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಳ್ಳುವುದು, ದೇಶೀಯ ನೀರು ಸರಬರಾಜಿನಲ್ಲಿ ನೀರಿನ ಮೀಟರ್ ಅನ್ನು ಸ್ಥಾಪಿಸುವುದು, ವಾಶ್ ಬೇಸಿನ್ ಅನ್ನು ಸ್ಥಾಪಿಸುವುದು. ಈ ಅಧಿವೇಶನದ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಇದೆ ಎಂದು ಭಾವಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.